ಮೈಸೂರಿನಂದು ಮನ ಕಲುಕುವಂಥ ಒಂದು ದುರಂತ ನಡೆದಿದೆ. ನಿಜಕ್ಕೂ ಈ ಘಟನೆಯನ್ನು ಕೇಳಿದರೆ, ಈ ಸ್ಟೋರಿ ನೋಡಿದರೆ ಖಂಡಿತವಾಗ್ಲೂ ನಿಮ್ಮ ಕಣ್ಣುಗಳು ಒದ್ದೆ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಈ ಸಿನಿಮಾಗಳಲ್ಲಿ ಅಥವಾ ಕಥೆಗಳಲ್ಲಿ ನಾವು ಓದಿರ್ತೀವಿ, ಆದರೆ ನಿಜ ಜೀವನದಲ್ಲಿ ಇಂಥದ್ದೊಂದು ಹೃದಯ ವಿದ್ರಾವಕ ಘಟನೆಗೆ ಮೈಸೂರು ಸಾಕ್ಷಿಯಾಗಿದೆ. ಹಾಗಾದರೆ ಏನು ಆ ಘಟನೆ, ಏನಾಗ್ತಾ ಇದೆ, ಅಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೈಸೂರಿನಲ್ಲೊಂದು ಮನ ಕಲುಕುವ ದುರಂತದ ಸ್ಟೋರಿ ಇದು. ಡಿವೈಡರ್ಗೆ ಬೈಕ್ ಡಿಕ್ಕಿ ಹೊಡೆದಿರುತ್ತೆ. 18 ವರ್ಷದ ಕವನ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಮೈಸೂರಿನ ಕೂರ್ಗಳ್ಳಿಯ ಬೆಮಲ್ ಎದುರು ನಡೆದಿದ್ದಂಥ ಒಂದು ಅಪಘಾತ ಇದು. ಕೌಟುಂಬಿಕ ಸಮಸ್ಯೆಯಿಂದ ಮನೆ ಬಿಟ್ಟು ಹೋಗಿದ್ದಾರೆ ಕವನ. ಈಗ ಸತ್ತೋಗಿದ್ದಾಳ ಯುವತಿ. ಅವ್ರ ತಂದೆ, ಈಗ ಕವನ ತಂದೆ ನಾಗರಾಜು ಎಲ್ಲಿದ್ದಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಮನೆ ಬಿಟ್ಟು ಹೋಗಿದ್ದಾರೆ ನಾಗರಾಜ. ಅವ್ರಿಗೆ ಮಗಳು ಸತ್ತಿರೋ ವಿಚಾರ ಕೂಡ ಗೊತ್ತಿದೆಯೋ ಗೊತ್ತಿಲ್ವೋ. ದಯವಿಟ್ಟು ಕವನ ತೀರಿ ಹೋಗಿರುವ ವಿಚಾರವನ್ನ ನಾಗರಾಜುಗೆ ತಿಳಿಸಿ. ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸದೆ ನಾಗರಾಜ್ಗಾಗಿ ಇಡೀ ಕುಟುಂಬ ಕಾಯ್ತಾ ಇದೆ. TV5ನ ವೀಕ್ಷಕರಿಗೂ ನಮ್ಮ ಸವಿನಯ ಪ್ರಾರ್ಥನೆ, ಒಂದು ಕಳಕಳಿಯ ಮನವಿ ಇದು. ನಿಮಗೆಲ್ಲಾದರೂ ಕಂಡ್ರೆ ಅಥವಾ ಅನುಮಾನಾಸ್ಪದವಾಗಿ ನಾಗರಾಜು ಗೊತ್ತಿದ್ರೆ ಅಥವಾ ನಾಗರಾಜು ನೀವೇ ನೋಡ್ತಾ ಇದ್ರೆ, ಎಲ್ಲಿದ್ದೀರಾ? ನಿಮ್ಮ ಮಗಳ ಜೀವ, ನಿಮ್ಮ ಮಗಳ ಆತ್ಮ ಕಾದು ಕೂತಿದೆ ಅಲ್ಲಿ. ಬನ್ನಿ, ಕೊನೆಯದಾಗಿ ಮುಖ ನೋಡಿ ಮಗಳದು. ಅಪ್ಪ ಅಪ್ಪ ಐ ಲವ್ ಯು ಅಪ್ಪ ಅಂತಿತ್ತು ಇರುವಾಗ. ಈಗ ಪ್ಲೀಸ್ ಅಪ್ಪ ಬನ್ನಿ ಅಂತ ಆತ್ಮ ಕಾಯ್ತಾ ಇದೆ. ನೋಡಿ, ಕವನ BJS ಕಾಲೇಜಿನಲ್ಲಿ 2nd PUC ಓದ್ತಾ ಇದ್ಲು. ಸ್ನೇಹಿತರ ಜೊತೆಗೆ ಹೋಗುವಾಗ ಬೈಕ್ ಡಿವೈಡರ್ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ರು. ಅವ್ರ ತಂದೆ 3 ತಿಂಗಳಾಯಿತು ಮನೆ ಬಿಟ್ಟು ಹೋಗಿ. ಕಾರಣಾಂತರಗಳಿಂದ ಹೋಗಿರ್ತಾರೆ, ಯಾವುದೋ ಒಂದು ಸಮಸ್ಯೆ. ಆದರೆ ಇಲ್ಲಿ ಆಗಬೇಕಾಗಿರೋದು ನಾಗರಾಜ್ ಅವರ ಬರುವಿಕೆಗಾಗಿ ಇಡೀ ಕುಟುಂಬ. ಯಾಕಂದರೆ ನೋಡಿ, ಶವಾಗಾರ ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಒಂದಿನ ಹಾಗೆ ಇಡ್ತಾ ಇದ್ದಾರೆ ಶವನ. ನಾಗರಾಜ್ ಬರ್ಬೋದು, ಈಗಲಾದರೂ ಬರ್ಬೋದು, ಎಲ್ಲ ಮುನಿಸನ್ನು ಮರೆತು ಅಂಥೇಳಿ. ನೋಡಿ, ನಾಗರಾಜ್ ಅವ್ರ ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ. TV5ನ ವೀಕ್ಷಕರು ರಾಜ್ಯದಲ್ಲಿ ಎಲ್ಲೆಲ್ಲಿದ್ದೀರೋ ಅವರೆಲ್ಲರೂ ಕೂಡ ನಾಗರಾಜ್ ಫೋಟೋ ನೋಡ್ಕೊಂಬಿಡಿ. ನಿಮಗೇನಾದರೂ ವಿಚಾರ ಗೊತ್ತಿದ್ದರೆ ತಿಳಿಸಿ. போஸ்ட் மார்ட்டம் பண்ணி வராங்க. ನಮ್ಮ ಕವನ ಇವತ್ತು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ದಯವಿಟ್ಟು ನೀವು ಎಲ್ಲೇ ಇದ್ರೂ ಬಂದು ಬರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಬೆಳಿಗ್ಗೆ ನಾವು ಮಣ್ಣು ಮಾಡ್ತೀವಿ, ಅಷ್ಟರಲ್ಲಿ ದಯವಿಟ್ಟು ನೀವು ಎಲ್ಲೇ ಇದ್ದರೂ ದಯವಿಟ್ಟು ಬರಬೇಕು ಅಂತ ಈ ಮೀಡಿಯಾ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕವನ ಇವತ್ತು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ದಯವಿಟ್ಟು ನೀವು ಎಲ್ಲೇ ಇದ್ರೂ ಬಂದು ಬರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಅವರೇ ನೀವು ಮಿಸ್ ಆಗಿ ನಮಗೆ ಇವತ್ತಿಗೆ 3 ತಿಂಗಳಾಗಿದೆ. ಇವತ್ತು ನಮ್ಮ ಕವನ, ನಿಮ್ಮ ಮಗಳು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ದಯವಿಟ್ಟು ನೀವು ಎಲ್ಲೇ ಇದ್ರೂ ದಯವಿಟ್ಟು ನಾಳೆ ಮಣ್ಣು ಮಾಡ್ತೀವಿ, ಅಷ್ಟರಲ್ಲಿ ದಯವಿಟ್ಟು ನೀವು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ತುಂಬ ದುಃಖದಲ್ಲಿದ್ದೀವಿ. ದಯವಿಟ್ಟು ನೀವು ಆದಷ್ಟು ಬೇಗ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, ಕವನ ಸಂಬಂಧಿಗಳು ಈಗ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲೇ ಇದ್ದರೂ ನಾಗರಾಜ್ ನೀವು ಬರಬೇಕು. ಮಗಳ ದೇಹ ಕಾಯ್ತಾ ಇದೆ ಅಲ್ಲಿ. ದೇಹವನ್ನು ತ್ಯಜಿಸೋಕೆ ಮಗಳ ಮನಸ್ಸು ಕಾಯ್ತಾ ಇದೆ ಅಲ್ಲಿ. ಬಿಟ್ಟು ಹೋದಂಥ ತಂದೆಗಾಗಿ ಮಗಳ ಆತ್ಮ ಕಾದಿದೆಯಲ್ಲಿ ಶವಾಗಾರದಲ್ಲಿ.
ಯಜಮಾನನ ಬರುವಿಕೆಗಾಗಿ ಇಡೀ ಕುಟುಂಬ ಕಾಯ್ತಾ ಇದೆ. ನಾಗರಾಜ್ 3 ತಿಂಗಳಿಂದ ಮನೆ ಬಿಟ್ಟು ಹೋಗಿದ್ದಾರೆ, ಎಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ TV5 ಕಳಕಳಿ ಮಾಡ್ಕೊಳ್ತಾ ಇದೆ. ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೀವಿ, ರಾಜ್ಯದ ಜನರು ಎಲ್ಲಾದರೂ ಒಂದು ಕಡೆ ಇರ್ತಾರೆ. ನಾಗರಾಜು ಏನೇ ಸಮಸ್ಯೆ ಇರಲಿ, ಕೌಟುಂಬಿಕ ಕಲಹ ಏನಿರಲಿ, ಅದು ಆಮೇಲೆ ನೋಡ್ಕೊಳ್ಳಿ. ಬನ್ನಿ, ನಿಮ್ಮ ಪ್ರೀತಿಯ ಮಗಳು, ನೀವು ಸಾಕಿ ಬೆಳೆಸಿದಂಥ ಕವನ ಇವತ್ತಿಲ್ಲ. ನೀವು ನಾಳೆ ಬಂದರೆ ಸಿಗಲ್ಲ. 1 ವಾರ ಬಿಟ್ಟು 1 ತಿಂಗಳ ಬಿಟ್ಟು ಬಂದರೆ ಮಗಳು ಸಿಗಲ್ಲ ನಿಮಗೆ. ನೋಡಿ, ಎಂಥ ಮನ ಕಲುಕುವಂತಹ ದುರಂತ ಇದು. ಅವ್ರ ತಾಯಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲೇ ಇದ್ದರೂ ಬಂದುಬಿಡ್ರಿ, ಕವನ ನಂಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅಂಥೇಳಿ. ಹಾಗಾಗಿ ಮಗಳಿಗೋಸ್ಕರ ಆದರೂ ಕೂಡ ಈಗ ಮನೆ ಬಿಟ್ಟು ಹೋಗಿರುವಂಥ ನಾಗರಾಜ್ ವಾಪಸ್ ಬರ್ತಾರಾ ಮನೆಗೆ? ನೋಡಿ, ಶವವನ್ನು ನಾವು ಬೇರೆ ಬೇರೆ ಕಾರಣಗಳಿಗೆ ಇರಿಸೋದನ್ನು ನೋಡಿರ್ತಾ ಇರ್ತೀವಿ. ಈಗ ಅಲ್ಲಿ ಯಾರೋ ಬರಬೇಕು, ವಿದೇಶಗಳಿಂದ ಬರಬೇಕು, ಅಲ್ಲಿ ತಾಯಿ ಬರಬೇಕು, ತಂದೆ ಬರಬೇಕು ಅಂಥೇಳಿ. ಆದರೆ ಈಗ 3 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿರುವಂತಹ ಆ ತಂದೆಯ ಬರುವಿಕೆಗಾಗಿ ಆ ಮಗಳ ಆತ್ಮ ಇನ್ನೂ ಕೂಡ ದೇಹ ಏನಿದೆ ಇನ್ನೂ ಕೂಡ ಅದು ಕಾಯ್ತಾ ಇದೆ, ಆ ಒಂದು ಕವನನ ಮನಸ್ಸು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ನಿಜಕ್ಕೂ ರಾಜ್ಯದ ಜನರು ಈ ಸ್ಟೋರಿ ನೋಡ್ತಾನೆ ಇರ್ತಾರೆ. ಒಂದು ಸಿನಿಮಾದಲ್ಲೂ ಕೂಡ ಇಂತಹ ಘಟನೆ ನೋಡೋಕೆ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ನಾಗರಾಜು ಅವರ ಕುಟುಂಬದ ಒಂದು ಕಥೆ ಏನು, ಯಾವ ರೀತಿ ಮಿಡಿತಾ ಇದೆ ನಾಗರಾಜ್ ಅವರ ಬರುವಿಕೆಗಾಗಿ ಇಡೀ ಕುಟುಂಬ ಅಂತ? ಹೌದು ಸಂತೋಷ್, ಹೌದು ಪ್ರಭು. ಪ್ರಮುಖವಾಗಿ ಇಲ್ಲಿ ಏನು ಕಾರಣಾಂತರಗಳಿಂದ ತಂದೆ ಕಳೆದ 3 ತಿಂಗಳ ಹಿಂದೆಯೇ ಮನೆಯನ್ನ ಬಿಟ್ಟು ಹೋಗಿದ್ದಾರೆ. ಇನ್ನ ತಂದೆಯ ಇಲ್ಲದಂತಹ ಒಂದು ಆಘಾತದಲ್ಲಿದ್ದಂತಹ ಒಂದು ಕುಟುಂಬ, ಆ ಒಂದು ಕಡೆ ಏನು ತಮ್ಮ ಮಗಳು ಈಗ ಒಂದು ಅಪಘಾತದಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಸ್ನೇಹಿತರ ಜೊತೆ ಅವರು ನಿನ್ನೆ ಬೆಳಿಗ್ಗೆ ಹೋಗಿರ್ತಾರೆ. ಅವರ ಸಂದರ್ಭದಲ್ಲಿ ಡಿವೈಡರ್ಗೆ ಅವರ ಒಂದು ಸ್ಕೂಟರ್ ಡಿಕ್ಕಿ ಆಗಿರುತ್ತೆ. ಅಲ್ಲಿ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಏನು ತಲೆ ಭಾಗಕ್ಕೆ ತೀವ್ರವಾದಂತಹ ಪೆಟ್ಟು ಬಿದ್ದಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಕನಕಗಿರಿಯ ಏನು ನಾಗರಾಜು ಅವರ ಪುತ್ರಿ ಕವನ ಮೃತಪಟ್ಟಿರ್ತಕ್ಕಂಥದ್ದು. ಇವರು ಪದವಿಯ ಒಂದು ವ್ಯಾಸಂಗವನ್ನು ಕೂಡ ಮಾಡ್ತಾ ಇರ್ತಾರೆ. ಒಂದು ಕಡೆ ಹೆತ್ತ ತಂದೆಯ ಬರುವಿಕೆಗಾಗಿ ಈಗ ಕಾದು ಕುಳಿತಿರ್ತಕ್ಕಂಥದ್ದು ಕುಟುಂಬಸ್ಥರು. ಯಾಕಂತ ಹೇಳಿದ್ರೆ ಕಳೆದ 3 ತಿಂಗಳ ಹಿಂದೆಯೇ ಕಾರಣಾಂತರಗಳಿಂದ ಮನೆ ಬಿಟ್ಟು ಹೋಗಿರತಕ್ಕಂತ ನಾಗರಾಜು ಈಗ ಮಗಳು ಏನು ಈ ಒಂದು ಅಪಘಾತದಿಂದ ಸಾವಿಗೀಡಾಗಿದ್ದಾರೆ. ಹೀಗಾಗಿ ಅಂತ್ಯಕ್ರಿಯೆಗಾದ್ರೂ ಕೂಡ ಬರಬೇಕು ಅಂತ ಹೇಳಿ ಇಡೀ ಕುಟುಂಬ ಈಗ ಕಾದು ಕುಳಿತಿರ್ತಕ್ಕಂಥದ್ದು. ಅಂತ್ಯಕ್ರಿಯೆಯನ್ನು ಕೂಡ 1 ದಿನ ಮುಂದೂಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಈಗ ಏನು ನಾಗರಾಜು ಕುಟುಂಬಸ್ಥರೆಲ್ಲರೂ ಕೂಡ ಅವರ ಆಗಮನಕ್ಕಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಏನು ಊಟಗಳ್ಳಿಯಲ್ಲಿ ಸ್ನೇಹಿತರ ಜೊತೆ ಸ್ಕೂಟರ್ ನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕವನ ಏನು ಡಿವೈಡರ್ಗೆ ಡಿಕ್ಕಿಯನ್ನು ಹೊಡಿತಾರೆ. ಆ ಒಂದು ಸಂದರ್ಭದಲ್ಲಿ ಆ ಡಿಕ್ಕಿ ಹೊಡೆದಂತಹ ಪರಿಣಾಮ ಕವನ ಸ್ಥಳದಲ್ಲೇ ಮೃತಪಟ್ಟರೆ ಅವರು ಏನು ಆದಿಚುಂಚನಗಿರಿಯ ಕಾಲೇಜಲ್ಲೂ ಕೂಡ ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. ಇನ್ನ 3 ತಿಂಗಳ ಹಿಂದೆ ಗಂಡನನ್ನ ಕಳೆದುಕೊಂಡಿದ್ದಂತಹ ತಾಯಿಗೆ, ಅಂದ್ರೆ ಗಂಡ ಏನು ಮನೆ ಬಿಟ್ಟು ಹೋಗಿರ್ತಾರೆ, ಆ ಒಂದು ಆಘಾತದಲ್ಲಿದ್ದಂತಹ ತಾಯಿಗೆ ಈಗ ಮಗಳು ಸಾವನ್ನಪ್ಪಿರ್ತಕ್ಕಂಥದ್ದು, ಸಾಕಷ್ಟು ಆಘಾತವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮಗಳ ಅಂತ್ಯಕ್ರಿಯೆಗಾದ್ರೂ ಕೂಡ ತಮ್ಮ ಪತಿ ಬರಬೇಕು ಅಂತ ಹೇಳಿ ಒಂದು ಕಡೆ ಕವನ ತಾಯಿ ಏನು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಬೇಡಿಕೆ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಊರ್ಗೋಲಾಗ್ತಿದ್ದಂತಹ ತಂದೆ ಇಲ್ಲದಂತಹ ಆಘಾತಗೊಂಡಿದ್ದಂತಹ ಕುಟುಂಬಕ್ಕೆ ಇದೀಗ ಮಗಳು ಮೃತಪಟ್ಟಿರ್ತಕ್ಕಂಥದ್ದು ಮತ್ತೊಂದು ಶಾಸ್ತ್ರೀಯ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಅಂತ್ಯಕ್ರಿಯೆಗಾದ್ರೂ ಕೂಡ ಎಲ್ಲಿದ್ರೂ ಬರಬೇಕು ಅಂತ ಹೇಳಿ ಇಡೀ ಕುಟುಂಬ ಈಗ ಮನವಿಯನ್ನ ಮಾಡ್ತಾ ಇದೆ. ಈ ಒಂದು ಮಗಳು ಸಾವನ್ನಪ್ಪಿರುವಂತಹ ಒಂದು ಮಾಹಿತಿ ಅವ್ರಿಗೆ ತಲುಪಿದ ತಕ್ಷಣ ಅವರು ಆ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಮನವಿಯನ್ನ ಈಗ ಇಡೀ ಕುಟುಂಬ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ತಂದೆಯ ಆಗಮನಕ್ಕಾಗಿ ಇಡೀ ಕುಟುಂಬ ಈಗ ಮೈಸೂರಿನ ಕನಕಗಿರಿಯಲ್ಲಿ ಕಾದು ಕುಳಿತಿರ್ತಕ್ಕಂಥದ್ದು ಪ್ರಭು. ಈ ಒಂದು ಏನು ತಂದೆ ಮನೆ ಬಿಟ್ಟು ಹೋದಂತಹ ಆಘಾತದಲ್ಲಿದ್ದಂತಹ ಕುಟುಂಬಕ್ಕೆ ಈಗ ಮಗಳ ಒಂದು ಸಾವು ದೊಡ್ಡ ಆಘಾತವನ್ನೇ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಂತ್ಯಕ್ರಿಯೆಗಾಗಿ ತಂದೆಯ ಆಗಮನಕ್ಕೆ ಈಗ ಆ ಒಂದು ಕವನ ಮೃತದೇಹ ಕಾಯ್ತಾ ಇರತಕ್ಕಂಥದ್ದು ಪ್ರಭು. ಪುನೀತ್, ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಎಲ್ಲ ಕಡೆಗಳಲ್ಲೂ. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ನೋಡಿ, ಈಗ ಕವನ ಅವರು ಕಾಯ್ತಾ ಇದ್ದಾರೆ, ಅಂದರೆ ಕವನ ಅವರ ಒಂದು ಆತ್ಮ ಕಾಯ್ತಾ ಇದೆ. ಇನ್ನೂ ಕೂಡ ದೇಹ ತ್ಯಜಿಸಿಲ್ಲ, ಮಣ್ಣು ಸೇರಿಲ್ಲ, ಅಗ್ನಿಸ್ಪರ್ಶ ಆಗಿಲ್ಲ. ಆದಷ್ಟು ಬೇಗ ನಾಗರಾಜ್ ಎಲ್ಲೇ ಇದ್ದರೂ ನೀವು ನಿಮ್ಮ ಮಗಳ ದರ್ಶನವನ್ನು ಕೊನೆಗಾದರೂ ಮಾಡಿ. ನಿಮ್ಮನ್ನು ಬಹಳ ಪ್ರೀತಿ ಗೌರವದಿಂದ ಕಾಣ್ತಾ ಇದ್ದ ನಿಮ್ಮ ಮಗಳು ಆಮೇಲೆ ಸಿಗಲ್ಲ ಬಂದರೆ